ಬಿಗ್ ಬಾಸ್ ಬೆಡಗಿಗೆ ನೈಟ್ ಪೂರ್ತಿ ನಿದ್ರೆ ಬರಲಿಲ್ವಂತೆ. ಎಲ್ಲ ಗಂಡಸರನ್ನ ಸೋಲಿಸೋದೆ ಆ ಬೆಡಗಿಯ ಗುರಿಯಂತೆ. ಹೀಗಂತ ಯಾರು ಹೇಳಿದ್ದು ಗೊತ್ತಾ? ನಿದ್ರೆ ಬರಲಿಲ್ಲ ಸರಿ, ಗಂಡಸರನ್ನ ಸೋಲಿಸೋದು ಅಂದ್ರೆ ಏನು? ಚಳಿಯಲ್ಲೂ ಹುಡುಗರನ್ನ ಚಿಲ್ ಮಾಡುವ, ರೀಲ್ಸ್ ಮುಖಾಂತರವಾಗಿ ಪಡ್ಡೆ ಹುಡುಗರ ನಿದ್ದೆಗೆಡಿಸುವ ಒಂದು ದೇಸಿ ಬೆಡಗಿ ಹೇಳಿದ ಒಂದು ಹೇಳಿಕೆ ಈಗ ಸಿಕ್ಕಾಪಟ್ಟೆ ಚಳಿಗಾಲದಲ್ಲೂ ಬೆವರಿಳಿಸ್ತಾ ಇದೆ. ಬಿಗ್ ಬಾಸ್ ಬೆಡಗಿಗೆ ನೈಟ್ ಪೂರ್ತಿ ನಿದ್ರೆನೇ ಬಂದಿಲ್ವಂತೆ. ಇದು ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಹೇಳಿದ ಮಾತನ್ನು ಹೇಳ್ತಾ ಇದ್ದೀನಿ. ಎಲ್ಲಾ ಗಂಡಸರನ್ನ ಸೋಲಿಸೋದೆ ಆ ಬೆಡಗಿಯ ಗುರಿ ಅಂತ. ಹಾಗಾದ್ರೆ ಏನದು? ಹೀಗಂತ ಯಾರು ಹೇಳಿದ್ದು ಗೊತ್ತಾ? ರೀಲ್ಸ್ ಬೆಡಗಿ ಬಿಗ್ ಬಾಸ್ ಖ್ಯಾತಿಯ ನಿವೇದಿತಾ ಗೌಡ. ಸದ್ಯ ನಿವಿ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲನ್ನ ಎಬ್ಬಿಸ್ತಾ ಇದ್ದಾರೆ. ದಿನಕ್ಕೊಂದು ಬಟ್ಟೆ ಹಾಕಿ ಕ್ಷಣಕ್ಕೊಂದು ರೀಲ್ಸ್ ಮಾಡಿ, ರೀಲ್ಸ್ ಅನ್ನು ಸಮುದ್ರದಂತ ದೊಡ್ಡ ಪ್ಲಾಟ್ಫಾರ್ಮ್ಗೆ ಅಪ್ಲೋಡ್ ಮಾಡಿ, ಆ ರೀಲ್ಸ್ಗಳ ಮುಖಾಂತರವಾಗಿ ಕೋಟಿಗಟ್ಟಲೆ ಅಭಿಮಾನಿಗಳನ್ನ ಗಿಟ್ಟಿಸಿಕೊಂಡಿರುವಂತಹ, ವಯ್ಯಾರದ ಸೊಂಟ ಬಳುಕಿಸುವ ಮುಖಾಂತರ ಕೂತು ಜಾಗದಿಂದಲೂ ಕುತ್ತಿಗೆಯನ್ನ ಎತ್ತಿ ನೋಡಬಹುದಾದ ಹುಡುಗರನ್ನ ಕ್ರಿಯೇಟ್ ಮಾಡಿಕೊಂಡಿರುವಂತಹ ಒಬ್ಬಾಕೆ ರೀಲ್ಸ್ ಸ್ಟಾರ್ ನಿವೇದಿತಾ ಗೌಡ. ಸದ್ಯ ನಿವಿ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಸೃಷ್ಟಿ ಮಾಡ್ತಿದ್ದಾರೆ. ಚಂದನ್ನಿಂದ ವಿಚ್ಛೇದನ ಪಡೆದ ಮೇಲೆ ಸಿಕ್ಕಾಪಟ್ಟೆ ಹ್ಯಾಪಿ ಮೂಡ್ನಲ್ಲಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನಲ್ ಕ್ರಿಯೇಟ್ ಮಾಡ್ತಿದ್ದಾರೆ ನಿವಿ. ದಿನದಿಂದ ದಿನಕ್ಕೆ ಮೇಲಕ್ಕೆ ಹೋಗುತ್ತಿರುವ ಬಟ್ಟೆಗಳನ್ನು ಹಾಕಿ ನೆಟ್ಟಿಗರ ಕೆಂಗಣ್ಣಿಗೆ ಗುರಿ ಆಗ್ತಾ ಇದ್ದಾರೆ ನಮ್ಮ ನಿವೇದಿತಾ ಗೌಡ. ಬಟ್ಟೆ ಯಾವುದಾದ್ರೂ ಹಾಕೊಳ್ಳಿ, ನಿಮಗೇನು ಅಂತ ಕೇಳ್ಬೋದು ನೀವು. ನಮ್ಮ ಕರ್ನಾಟಕದ ಬೆಡಗಿ ಜೊತೆಗೆ ನಮ್ಮ ಕನ್ನಡತಿ ಎನ್ನುವ ಕಾರಣಕ್ಕೋಸ್ಕರ ಆ ಸಣ್ಣ ಸೆನ್ಸನ್ನು ಇಟ್ಟುಕೊಂಡು ಈ ಒಂದು ಸಲಹೆಯನ್ನು ಕೊಡ್ತಾ ಇದ್ದೀವಿ ಅಷ್ಟೇ, ಖಾಸಗಿ ಚಾನೆಲ್ನಲ್ಲಿ. ಹಾಗಾದ್ರೆ ಏನಂತ ಹೇಳ್ಕೊಂಡ್ರು ನಿವೇದಿತಾ? ಖಾಸಗಿ ಚಾನೆಲ್ನಲ್ಲಿ ಹುಡುಗರಿಗೆ ನಿವಿ ಒಂದು ಚಾಲೆಂಜ್ ಹಾಕಿದ್ದಾರೆ. ಎಲ್ಲ ಹುಡುಗರು ಉದ್ದದ ಉಗುರನ್ನ ಬೆಳೆಸಬೇಕು, ಹೀಗಂತ ಹುಡುಗರಿಗೆ ಚಾಲೆಂಜ್ ಹಾಕಿದ್ದಾರೆ ನಿವಿ. ನೀವು ಈ ರೀತಿ ಮಾಡಿದ್ರೆ ನೀವು ಹೇಳಿದಂತೆ ಕೇಳ್ತೀವಿ. ಈ ಮಾತು ಹೇಳೋಕ್ಕೂ ಮುನ್ನ ನಾನು ಇಡೀ ರಾತ್ರಿ ನಿದ್ರೆ ಮಾಡಲ್ಲ ಅಂತ ಹೇಳಿ ಅವರ ಮಾತಿನ ಸಾಲಿನಲ್ಲಿ ಉಲ್ಲೇಖ ಆಗಿತ್ತು. ನಿವಿಯ ಈ ಮಾತುಗಳು ಎಲ್ಲ ಕಡೆ ಟ್ರೋಲ್ ಆಗಿದೆ. ನಿವಿಗೆ ನಿದ್ರೆ ಬಂದಿಲ್ಲ ಅಂದ್ರೆ ಕಾರಣ ಏನಿರಬಹುದು? ಹೀಗಂತ ನಿವಿಗೆ ನೆಟ್ಟಿಗರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹುಡುಗರಿಗೆ ನಿವೇದಿತಾ ಗೌಡ ಹೇಳಿದ್ದು, ನೀವು ನಿವೇದಿತಾ ಗೌಡ ಆ ರಿಯಾಲಿಟಿ ಶೋನಲ್ಲಿ ಹುಡುಗರಿಗೊಂದು ಸವಾಲಾಗ್ತಾರೆ. ಹುಡುಗಿಯರು ಉದ್ದದ ಉಗುರನ್ನು ಬಿಡ್ತಾರೆ, ಅದರಂತೆ ನೀವು ಬಿಡೋದಕ್ಕೆ ಸಾಧ್ಯನಾ? ಇದು ಖಾಸಗಿ ಚಾನಲ್ ಒಂದರ ಖಾಸಗಿ ರಿಯಾಲಿಟಿ ಶೋನಲ್ಲಿ ನಿವೇದಿತಾ ಗೌಡ ಹೇಳ್ಕೊಂಡಿರುವಂಥದ್ದು. ಹಾಗಾದ್ರೆ ಆ ಮಾತೇನು? ಕ್ಯೂರಿಯಾಸಿಟಿ ಇರ್ಬೋದು ನಿಮಗೆ, ಕೇಳಿಸ್ಕೊಳ್ಳಿ ಒಂದ್ಸತಿ. ಅದು ಏನಿಲ್ಲ ಅಣ್ಣ, ಗಮ್ಮಣ್ಣ ಎತ್ತಿದ್ರೆ ಬಂದ್ಬಿಡುತ್ತೆ. ಅದು ಗಮ್ಮಲ್ಲಿ ಅಂಟಿಸಿರೋದು. ಹೌದಾ? ಹೌದು. ಹಂಗಿದ್ರೆ ನೀವೇನ್ ಮಾಡ್ಬೇಕು ಗೊತ್ತಾ? ನೆಕ್ಸ್ಟ್ ವೀಕ್ ಇದೇ ತರ ನಂತರನೇ ನೇಲ್ಸ್ ಹಾಕೊಂಡು ಬಂದು ಚಾಲೆಂಜ್ ಮಾಡಿ. ನೀವೇನಾದ್ರೂ ಹಾಕೊಂಡು 24/7 ಶೂಟ್ ಮುಗಿಯೋ ತನಕ ಇದ್ರೆ ನೀವ್ ಹೇಳ್ದಂಗೆ ಕೇಳ್ತೀವಿ. ಗರ್ಲ್ಸ್ ಎಲ್ಲರೂ ಬಾಯ್ಸ್ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಹೇಳಿದೀನಿ, ಎಲ್ಲ ಬಾಯ್ಸ್ ನ ಸೋಲ್ಸನ ಅಂತ. ನನ್ಗಂತೂ ನೈಟ್ ಎಲ್ಲ ನಿದ್ದೆನೆ ಮಾಡಿಲ್ಲ. ಬೆರಳು ದೂರ ಇಟ್ಕೊಳ್ಳ ಮಕ್ಕಗೆ ಕೆರೆದು. ಇದು ಸೆಲ್ಫ್ ಡಿಫೆನ್ಸ್. ನೀವೆಲ್ಲ ಅವಾಗ್ಲಿಂದ ಒಂಥರ ಫುಲ್ ಕಿರ್ಚಿ ಆಗ್ತಿದ್ದೀರಲ್ವಾ, ಸೊ ಹತ್ರ ಬಂದ್ರೆ ಹಿಂಗೆ ಚುಚ್ಬಿಡೋಣ ಅಂತ ಸೆಲ್ಫ್ ಡಿಫೆನ್ಸ್ ಮಾಡ್ಕೊಂಡ್ ಬಂದಿರೋದು. ಅದು ಏನಿಲ್ಲ ಅಣ್ಣ, ಗಮ್ಮಣ್ಣ ಎತ್ತಿದ್ರೆ ಬಂದ್ಬಿಡುತ್ತೆ. ಅದು ಗಮ್ಮಲ್ಲಿ ಅಂಟಿಸಿರೋದು. ಹೌದಾ? ಹೌದು. ಹಂಗಿದ್ರೆ ನೀವೇನ್ ಮಾಡ್ಬೇಕು ಗೊತ್ತಾ? ನೆಕ್ಸ್ಟ್ ವೀಕ್ ಇದೇ ತರ ನಂತರನೇ ನೇಲ್ಸ್ ಹಾಕೊಂಡು ಬಂದು ಚಾಲೆಂಜ್ ಮಾಡಿ. ನೀವೇನಾದ್ರೂ ಹಾಕೊಂಡು 24/7 ಶೂಟ್ ಮುಗಿಯೋ ತನಕ ಇದ್ರೆ ನೀವ್ ಹೇಳ್ದಂಗೆ ಕೇಳ್ತೀವಿ. ಗರ್ಲ್ಸ್ ಎಲ್ಲರೂ ಬಾಯ್ಸ್